ಮಾಧ್ಯಮದ ಬಂಧುಗಳೇ, 7ನೇ ವರ್ಷದ ಪ್ರಶಸ್ತಿಯನ್ನು ನೀಡುವುದಕ್ಕೆ ಪೂರ್ವಭಾವಿಯಾಗಿ ಈ ತರದೊಂದು ಸಮಾರಂಭವನ್ನು ನನ್ನ ಮಾಧ್ಯಮ ಮಿತ್ರರು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಚಲನಚಿತ್ರ ವಿಮರ್ಶೆಯಲ್ಲಿ ಪರಿಣಿತರಾದ ಬಹುಮಾಧ್ಯಮಗಳ ಅಂದ್ರೆ ಮುದ್ರಣ ಮಾಧ್ಯಮ ಇದ್ದೀರಿ, ದೃಶ್ಯ ಮಾಧ್ಯಮ, ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಕ್ಕಂತಹ, ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ, ಈಗ ಚಿತ್ರಗಳನ್ನು ನೋಡಿ ವಿಮರ್ಶೆ ಮಾಡ್ತಾ ಇರ್ತಕ್ಕಂಥ ಅನೇಕ ಮಿತ್ರರು, ಪತ್ರಕರ್ತೆಯರು ಇಲ್ಲಿ ಇದ್ದೀರಿ. ಜೊತೆಗೆ ಸಾರ್ವಜನಿಕ ಸಂಪರ್ಕವನ್ನು ಉಳ್ಳಂತಹ ಅನೇಕ PRO ಗೆಳೆಯರು ಕೂಡ ಇಲ್ಲಿದ್ದೀರಿ. ವೇದಿಕೆ ಮೇಲೆ ನನ್ನ ಜೊತೆಗೆ ನನ್ನ ನಿರ್ದೇಶಕ ಮಿತ್ರ ಚೈತನ್ಯ ಅವರು, ಕಲಾವಿದ ಮಿತ್ರ ನಮ್ಮ ಕಿಟ್ಟಿಯವರು, ಮತ್ತೆ ಹೆಸರಾಂತ ತಾರೆ ಪೂಜಾ ಅವರು ಮತ್ತು ಪ್ರಾಯೋಜಕತ್ವದ ಬಂಧುಗಳು ಎಲ್ಲರೂ ಇದ್ದೀವಿ. ಈ ಒಂದು ಸಮಾರಂಭ ಅತ್ಯಂತ ಸರಳವಾಗಿ ಕಂಡ್ರು, ಇದರ ಹಿಂದೆ ಒಂದು ಮಹತ್ವದ ಉದ್ದೇಶ, ಬಹಳ ದೊಡ್ಡ ಆಶಯ ಇದೆ ಅಂತ. ಯಾಕೆಂದ್ರೆ ಹಾಲಿವುಡ್ ಅಲ್ಲಿ ಫಿಲ್ಮ್ ಕ್ರಿಟಿಕ್ ಗಿಲ್ಡ್ಗಳಿದೆ, ಬಾಲಿವುಡ್ ಅಲ್ಲಿ ಕೂಡ ಮುಂಬೈನಲ್ಲಿ ಫಿಲ್ಮ್ ಕ್ರಿಟಿಕ್ಗಳ ಒಂದು ಸಂಘಟನೆ ಇದೆ, ಪತ್ರಿಕೆಗಳು ಇದಾವೆ, ಫಿಲ್ಮ್ ಕ್ರಿಟಿಕ್ಸ್ಗಳೇ ನಡೆಸುವಂತ ಪತ್ರಿಕೆಗಳು US ಅಲ್ಲಿ ಇದಾವೆ, ಮುಂಬೈನಲ್ಲೂ ಪ್ರಖ್ಯಾತ ಪತ್ರಕರ್ತರಿದ್ದಾರೆ. ಆದ್ರೆ ಅಷ್ಟು ದೊಡ್ಡ ಉದ್ದಿಮೆ ನಡೆಸದೇ ಇರತಕ್ಕಂಥ ಒಂದು ಹೊಸ ಸಾಹಸವನ್ನ ನಮ್ಮ ಕನ್ನಡದ ಚಲನಚಿತ್ರ ವಿಮರ್ಶಕರು ಮಾಡ್ತಿರೋದು ಬಹಳ ಹೆಮ್ಮೆ. ಇದು ಅವರಿಗೆ ಉದ್ಯಮದ ಬಗ್ಗೆ ಇರುವಂತ ನಿಜವಾದ ಕಾಳಜಿಯನ್ನು ಸೂಚಿಸುತ್ತೆ. ಒಂದು ಚಿತ್ರ ಬಿಡುಗಡೆ ಆಗುತ್ತೆ, ನಮ್ಗೇನ್ ಅನ್ಸುತ್ತೆ, ನಾವು ಬರಿತೀವಿ, ಅಷ್ಟಕ್ಕೆ ನನ್ನ ಕೆಲಸ ಮುಗೀತು ಅನ್ನುವಂಥದ್ದು ಒಂದು ಧೋರಣೆ. ಆದ್ರೆ ಇಲ್ಲ, ಇಷ್ಟೇ ಸಾಲದು, ನಾವೆಲ್ಲ ಸೇರಿ ಒಂದು ಅಕಾಡೆಮಿ ಮಾಡಿಕೊಂಡು ಸಂಘಟಿತರಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಪ್ರಶಸ್ತಿ ಘೋಷಣೆ. ಪ್ರಶಸ್ತಿ ಎನ್ನುವುದು ಇಲ್ಲಿ ಸಾಂಕೇತಿಕ. ಒಂದು ಪ್ರಶಸ್ತಿಯ ಹಿಂದೆ ಇರತಕ್ಕಂಥದ್ದು ಏನು ಅಂದ್ರೆ, ನಾವೆಲ್ಲ ಒಂದು ಕುಟುಂಬ, ಒಬ್ಬರನ್ನೊಬ್ರು ಬೆನ್ನು ತಟ್ಟಬೇಕು, ತಪ್ಪುಗಳನ್ನ ತೋರಿಸ್ಬೇಕು, ಬರೀ ವಿಮರ್ಶೆ ಹೆಸರಿನಲ್ಲಿ ಹೊಗಳೋದೇ ಅಲ್ಲ, ಅಥವಾ ವಿಮರ್ಶೆ ಅಂದ್ರೆ ತೆಗಳೋದೇ ಅಲ್ಲ, ಅವೆರಡರ ಸಮನ್ವಯವನ್ನ ಒಬ್ಬ ವಿಮರ್ಶಕ ಎಚ್ಚರದಿಂದ ಮಾಡ್ತಾ ಹೋಗ್ತಾನೆ. ಆ ಕ್ಷಣಕ್ಕೆ ನಮ್ಗೆ ವಿಮರ್ಶೆ ಇಷ್ಟ ಆಗದೆ ಹೋಗ್ಬೋದು, ಅಥವಾ ಕೆಲವು ಸಾಲುಗಳು ಇಷ್ಟ ಆಗದೆ ಹೋಗ್ಬೋದು, ಅಯ್ಯೋ ನನ್ಗೆ ಈ ತರ ಟೀಕೆ ಮಾಡಿದಾರಲ್ಲ ಅನ್ನೋದು. ಯಾಕಂದ್ರೆ ಪ್ರತಿ ಮನುಷ್ಯ ಹೊಗಳಿಕೆ ಬಯಸ್ತಾನೆ. ಎಸ್ಪೆಷಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಹೊಗಳಿಕೆ, ಕೀರ್ತಿ ಅವುಗಳಿಗಾಗಿ ಹಪಹಪಿಸೋದು ಇದ್ದೇ ಇರುತ್ತೆ. ಅದೆಷ್ಟೇ ವಿರಕ್ತಿಯ ಮಾತಾಡಿದ್ರು ಕೂಡ ಅದು ಸುಳ್ಳು. ಮೆಚ್ಚುಗೆಗಳು ನಮಗೆ ಸಂತೋಷ ಕೊಡುತ್ತವೆ. ಆ ಮೆಚ್ಚುಗೆಗೆ ಆಸೆಗಾಗಿಯೇ ನಾವು ಸೃಜನಶೀಲ ಕೆಲಸಗಳನ್ನು ಮಾಡೋದು. ಆದ್ರೂ ಒಂದು ಸಾಮಾಜಿಕ ಸ್ವಾಸ್ಥ್ಯದ ದೃಷ್ಟಿಯಿಂದ ಒಂದು ಸಿನಿಮಾದ ಬಗ್ಗೆ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಈಗಷ್ಟೇ KJ ಕುಮಾರ್ ನನಗೆ ಬಹುಕಾಲದ ಮಿತ್ರರಾಗಿದ್ದರು. ಅವರು ಬಹಳ ವರ್ಷ ಈ ಒಂದು ವಿಮರ್ಶೆ, ದೊಡ್ಡ ದೊಡ್ಡ ಕಲಾವಿದರ ಸಂದರ್ಶನ ಮಾಡ್ತಾ ಇದ್ರು. ಆ ಒಂದು ಘನತೆಯನ್ನ ಇಂದಿನ ಕಿರಿಯ ಮಿತ್ರರು ಕೂಡ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ 7 ವರ್ಷಗಳಲ್ಲಿ ಇದುವರೆಗೂ ನನಗೆ ಪ್ರಶಸ್ತಿ ಕೊಡಬೇಕು ಅನ್ನುವಂಥ ಕರುಣೆ ಅವರಿಗಿನ್ನೂ ಬಂದಿಲ್ಲ. ಆ ಕರುಣೆ ಆದಷ್ಟು ಬೇಗ ಮುಂದಿನ ಒಂದು ದಶಕದಲ್ಲಾದ್ರೂ ಬರಲಿ ಅಂತ ಹೇಳಿ, ತಮಾಷೆಯಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಮುಖ್ಯವಾಗಿ ನಮ್ಮ ಶ್ರೀನಗರ ಕಿಟ್ಟಿ ತುಂಬಾ ಸಕಾಲಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ಅಭಿನಂದಿಸ್ತಾ ನನ್ನ ಧ್ವನಿವರ್ಧಕವನ್ನ ಚೈತನ್ಯ ಕೊಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.